ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ರಾಶಿಯವರು ಯಾರದೇ ಹಂಗಿಲ್ಲದೆ ಸ್ವತಂತ್ರರಾಗಿರಲು ಇಷ್ಟಪಡುತ್ತಾರೆ. ಯಾವ ರಾಶಿಯವರು ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಸಬ್ಸ್ಕ್ರೈಬ್ ಮಾಡುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ ಅಲ್ವಾ, ಅದನ್ನು ಪ್ರೆಸ್ ಮಾಡಿದರೆ ಮಾತ್ರ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ಇಲ್ಲಾಂದರೆ ಖಂಡಿತವಾಗ್ಲೂ ಸಿಗಲ್ಲ. ಹಾಗೆಯೇ ಇನ್ನೊಂದು ಏನು ಅಂದರೆ, ನಿಮಗೆ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹಾಗೇನು ರಾಶಿ ನಕ್ಷತ್ರ ತಿಳಿಸಿ, ಒಂದು ವೇಳೆ ಗೊತ್ತಿಲ್ಲ ಡೇಟ್ ಆಫ್ ಬರ್ತನ್ನು ಹಾಕಿ, ಖಂಡಿತವಾಗ್ಲೂ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಹಾಗೆಯೇ ಅದನ್ನು ಡೀಟೇಲ್ ಆಗಿ ಬರೆದು ಕಳಿಸಿದರೆ ನನಗೆ ಉತ್ತರಿಸೋಕ್ಕೆ ಸಾಧ್ಯ ಆಗುತ್ತೆ. ಕೆಲವರು ಬರೀ ಡೇಟ್ ಆಫ್ ಬರ್ತ್ ಮಾತ್ರ ಹಾಕ್ತೀರಿ, ಏನು ಅಂತ ವಿಷಯ ಹಾಕೋದಿಲ್ಲ. ಹಾಕಿದರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಹಾಗೆಯೇ ಇನ್ನೊಂದು ಏನು ಅಂದರೆ, ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರುವುದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿಲ್ಲ ಅಂಥವ್ರು ಕೂಡ ಕೇಳಬಹುದು. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ಶಿವದೇವರ ಕುರುಗಜ್ಜು ದೈವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಆಧ್ಯಾತ್ಮಿಕಕ್ಕೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿ ಉಳ್ಳುವಂಥ ವಿಡಿಯೋ ಇದರಲ್ಲಿ ಹಾಕ್ತಾ ಇರ್ತೇನೆ. ಹಾಗೆಯೇ ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಪ್ರತಿಯೊಬ್ಬ ವ್ಯಕ್ತಿಗೂ ತಮ್ಮದೇ ಆದ ವಿಶೇಷ ಗುಣ ಸ್ವಭಾವಗಳು ಇರುವಂಥದ್ದು. ಜ್ಯೋತಿಷದ ಪ್ರಕಾರ ಕೆಲವೊಂದು ರಾಶಿಯವರು ಯಾರದೇ ಹಂಗಿಲ್ಲದೆ ಸ್ವತಂತ್ರರಾಗಲು ಇಷ್ಟಪಡುವಂಥದ್ದು. ಅದು ಯಾವ ರಾಶಿ? ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲದೆ ಹೆಚ್ಚಿನ ಜನರು ತಮ್ಮನ್ನು ತಾವು ಅವಲಂಬಿಸಲು, ಸ್ವತಂತ್ರವಾಗಿ ಆಯ್ಕೆಗಳನ್ನು ಮಾಡಲು, ತಮ್ಮದೇ ಆದ ಜೀವನ ಮಾರ್ಗಗಳನ್ನು ಅನುಸರಿಸಲು ಇಷ್ಟಪಡುವಂಥದ್ದು. ಜ್ಯೋತಿಷದ ಪ್ರಕಾರ ಕೆಲವು ರಾಶಿಯವರು ಯಾರದೇ ಹಂಗಿಲ್ಲದೆ ಸ್ವತಂತ್ರವಾಗಿ ಬದುಕಲು ಆಶಿಸುವಂಥದ್ದು. ಇವರು ಸ್ವಾವಲಂಬಿಗಳಾಗಿರಲು ಮತ್ತು ತಮ್ಮದೇ ಆದ ದಾರಿಯಲ್ಲಿ ಮುಂದೆ ಸಾಗುವುದರಲ್ಲಿ ಸಂತೋಷವನ್ನು ಕಂಡುಕೊಳ್ಳುವಂಥವರು. ಹಾಗಾಗಿ ಆ ಸ್ವತಂತ್ರ ರಾಶಿಗಳು ಯಾವುದು? 12 ರಾಶಿಯವರಿಗೂ ಕೂಡ ಅವರದೇ ಆದ ವಿಶೇಷ ಗುಣ ಲಕ್ಷಣ ಎಲ್ಲವೂ ಇರುವಂಥದ್ದು. ಆದರೆ ಇನ್ನು ಕೆಲವರಿಗೆ ಸ್ವತಂತ್ರ ಆಗಿರಬೇಕು, ಯಾರ ಅಂಡರಲ್ಲಿ ಇರಬಾರ್ದು ಅಂತ ತುಂಬ ಆಸೆ ಇರುತ್ತೆ. ಅಂಥ ಒಂದು ರಾಶಿಯವರು ನೋಡೋದಾದರೆ ಯಾವ ರಾಶಿಯವರು ಅಂದರೆ ಮೇಷರಾಶಿ. ಮೊದಲನೇದಾಗಿ ಮೇಷರಾಶಿಯವರು ಅತ್ಯಂತ ಧೈರ್ಯಶಾಲಿಗಳು. ಇವರು ಯಾವುದೇ ಕೆಲಸದಲ್ಲಿ ಮುಂದಾಳುತ್ವ ವಹಿಸಲು ಮತ್ತು ಹೊಸ ಪ್ರಯೋಗಗಳನ್ನು ಮಾಡಲು ಇಷ್ಟಪಡುವಂಥವರು. ಈ ರಾಶಿಯವರು ಸ್ವತಂತ್ರರಾಗಿದ್ದರೆ ಮಾತ್ರ ತಮ್ಮ ಗುರಿಗಳನ್ನು ತಲುಪಲು ಮತ್ತು ಅಡೆತಡೆಗಳನ್ನು ಧೈರ್ಯವಾಗಿ ಎದುರಿಸಲು ಸಾಧ್ಯವಾಗುತ್ತದೆ. ಇವರು ಇತರರನ್ನು ಕುರುಡಾಗಿ ನಂಬಿದಾಗಲೆಲ್ಲ ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುತ್ತಾರೆ. ಹಾಗಾಗಿ ಇವರು ತಮ್ಮ ಸ್ವಾತಂತ್ರ್ಯವನ್ನು ಹೆಚ್ಚು ಪ್ರೀತಿಸ್ತಾರೆ. ತಾವೇ ಏನಾದರೂ ಮಾಡಬೇಕು, ಅದರಿಂದ ನಾವು ಮುಂದೆ ಬರಬೇಕು ಅಂತ ಅಂದ್ಕೊಳ್ಳುವ ರಾಶಿ ಮೇಷರಾಶಿಯವರು. ನೆಕ್ಸ್ಟ್ ನೋಡುವಂಥದ್ದು ಸಿಂಹರಾಶಿ. ಸಿಂಹರಾಶಿಯವರು ತಮ್ಮದೇ ಆದ ವಿಶಿಷ್ಟ ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸವನ್ನು ಹೊಂದಿರುವಂಥವರು. ಇವರು ತಮ್ಮ ಜೀವನದಲ್ಲಿ ಅದೃಷ್ಟ ಮತ್ತು ಸ್ವಾತಂತ್ರ್ಯವನ್ನು ಇಷ್ಟಪಡುವಂಥದ್ದು. ಇವರು ಯಾವುದೇ ಹಿಂಜರಿಕೆ ಇಲ್ಲದೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಲ್ಲರು ಮತ್ತು ತಮ್ಮ ಗುರಿಗಳನ್ನು ಕೂಡ ಸಾಧಿಸಬಲ್ಲರು. ಸಿಂಹರಾಶಿಯವರು ಸ್ವತಂತ್ರರಾಗಿದ್ದರೆ ಮಾತ್ರ ತಮ್ಮ ಕನಸುಗಳನ್ನು ಈಡೇರಿಸಲು, ಗುರಿಗಳನ್ನು ತಲುಪಲು ಸಾಧ್ಯವಾಗುವಂಥದ್ದು. ಇದು ಸಿಂಹರಾಶಿಯವರು. ಸಿಂಹರಾಶಿಯವರು ಕೂಡ ಸ್ವತಂತ್ರವಾಗಿ ಇರೋಕ್ಕೆ ಇಷ್ಟಪಡುವಂಥವರು. ಈ ಥರ ಸ್ವತಂತ್ರರಾಗಿ ಇದ್ದರೆ ಮಾತ್ರ ಅವರು ತಮ್ಮ ಗುರಿಗಳನ್ನು ಮುಟ್ಟುವುದರಲ್ಲಿ ಅವರು ಚೆನ್ನಾಗಿ ಮುಂದುವರಿಯುತ್ತಾರೆ. ಕನ್ಯಾ ರಾಶಿಯವರು ಕೂಡ ಯಾವುದೇ ಪರಿಸ್ಥಿತಿಯಲ್ಲಿ ಹೊಂದಿಕೊಳ್ಳಬಲ್ಲರು ಮತ್ತು ಇವರು ತಮ್ಮ ಹವ್ಯಾಸಗಳಲ್ಲಿ ಪ್ರಯೋಗಗಳನ್ನು ಮಾಡಲು ಇಷ್ಟಪಡುವಂಥವರು. ಇವರು ವಿವಿಧ ವಿಷಯಗಳನ್ನು ಸ್ವತಂತ್ರವಾಗಿ ಕಲಿಯಲು, ಇತರರೊಂದಿಗೆ ಚರ್ಚಿಸಲು ಆಸಕ್ತಿ ಹೊಂದಿರ್ತಾರೆ. ಈ ರಾಶಿಯವರು ತಮ್ಮ ಅಭಿಪ್ರಾಯವನ್ನು ಸ್ವತಂತ್ರವಾಗಿ ವ್ಯಕ್ತಪಡಿಸುವ ಮೂಲಕ ಅತ್ಯುತ್ತಮವಾದದ್ದನ್ನು ಸಾಧಿಸುವಂಥದ್ದು. ಇವರು ಕೂಡ ಸ್ವತಂತ್ರರಾಗಿ ಬದುಕೋಕ್ಕೆ ಇಷ್ಟಪಡುವಂಥವರು. ಹಾಗೆಯೇ ಧನುರಾಶಿಯವರು ಕೂಡ ಹೊಸ ಅನುಭವಗಳನ್ನು ಪಡೆಯಲು, ಸಾಹಸವನ್ನು ಮಾಡಲು ಇಷ್ಟಪಡುವಂಥವರು. ಇವರಿಗೆ ಹೊಸ ಸ್ಥಳಗಳಿಗೆ ಭೇಟಿ ನೀಡುವುದು, ಹೊಸ ವಿಷಯಗಳನ್ನು ಕಲಿಯುವುದೆಂದರೆ ಬಹಳ ಸಂತೋಷ. ಇವರು ತಮಗೆ ಬೇಕಾದಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಚಲಿಸುವ ಸ್ವಾತಂತ್ರ್ಯವನ್ನು ಹೊಂದಿರಬೇಕು ಅಂತ ಆಶಿಸುತ್ತಾರೆ. ಅಭಿವೃದ್ಧಿ ಹೊಂದುವ ಮತ್ತು ಕಲಿಯುವ ಇವರ ಸಾಮರ್ಥ್ಯ ಅಡ್ಡಿಪಡಿಸುವಂಥ ಯಾವುದೇ ವಿಷಯಗಳು ಕೂಡ ಇವರಿಗೆ ಇಷ್ಟ ಆಗೋದಿಲ್ಲ. ಇವರು ತಮ್ಮ ವ್ಯಕ್ತಿತ್ವ ಮತ್ತು ಸ್ವಾತಂತ್ರ್ಯವನ್ನು ಹೆಚ್ಚು ಇಷ್ಟಪಡ್ತಾರೆ ಮತ್ತು ಅದರಲ್ಲಿ ಏನಾದರೂ ಒಂದು ತಾವು ಸಾಧನೆ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಸ್ವತಂತ್ರವಾಗಿ ಅದನ್ನು ಒಂದು ಗುರಿ ತಮ್ಮ ಒಂದು ಏನು ಸಾಧನೆ ಇರುತ್ತೆ ಅದನ್ನು ಖಂಡಿತವಾಗ್ಲೂ ತಮ್ಮ ಜೀವನದಲ್ಲಿ ಹೊಂದುತ್ತಾರೆ ಅಂತ ಹೇಳಬಹುದು. ನೆಕ್ಸ್ಟ್ ನೋಡುವಂಥದ್ದು ಮೀನರಾಶಿ. ಇದು ಗಂಡಿಗೂ ಹೆಣ್ಣಿಗೂ ಈ ಒಂದು ರಾಶಿಯ ಇಬ್ಬರೂ ಕೂಡ ಅನ್ವಯಿಸುವಂಥದ್ದು. ಹಾಗೆಯೇ ಮೀನರಾಶಿಯವರು ಕೂಡ ಕನಸುಗಾರರು ಮತ್ತು ತುಂಬ ಬುದ್ಧಿವಂತರು. ಇವರು ಎಲ್ಲರಿಗಿಂತ ವಿಭಿನ್ನರಾಗಲು ಮತ್ತು ತಮ್ಮದೇ ಆದ ಅಭಿಪ್ರಾಯಗಳನ್ನು ಹೊಂದಲು ಬಯಸುವಂಥವರು. ಈ ರಾಶಿಯವರು ತಮಗೆ ಅನಿಸಿದ್ದನ್ನು ಹೇಳಲು ಮತ್ತು ತಮ್ಮ ಅಭಿಪ್ರಾಯವನ್ನು ಎಲ್ಲರೆದುರು ಧೈರ್ಯವಾಗಿ ವ್ಯಕ್ತಪಡಿಸಲು ತುಂಬ ಇಷ್ಟಪಡುವಂಥವರು. ಹಾಗೆಯೇ ಇವರಿಗೆ ಯಾವುದೇ ಭಯ ಇಲ್ಲದೆ ತಾವಾಗೇ ಇರಲು ಬೇಕಾದ ಸ್ವಾತಂತ್ರ್ಯವನ್ನು ಬಯಸುವಂಥದ್ದು. ಅಂದರೆ ತಾವು ತುಂಬ ಬುದ್ಧಿವಂತರಾಗಿರ್ತಾರೆ ಮತ್ತು ಕನಸುಗಾರರು ಆಗಿರ್ತಾರೆ. ಏನೇ ಒಂದು ಅಭಿಪ್ರಾಯಗಳನ್ನು ಇದು ಮಾಡಲು ಕೂಡ ವ್ಯಕ್ತಪಡಿಸಲು ಕೂಡ ಇವರು ಹೆದರುವುದಿಲ್ಲ. ಅಷ್ಟು ಧೈರ್ಯವಂತರಾಗಿರ್ತಾರೆ. ಏನೋ ಒಂದು ತಮ್ಮ ಸಾಧನೆಯನ್ನು ಇದು ಮಾಡಬೇಕು ಅಂದರೆ, ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂದರೆ ಸ್ವತಂತ್ರವಾಗಿ ಇದ್ದು ಅದನ್ನು ಫುಲ್ಫಿಲ್ ಮಾಡೋಕ್ಕೆ ತುಂಬಾ
ಯೋಚನೆ ಮಾಡುವಂಥವ್ರು ಮತ್ತು ಅದನ್ನು ಸಾಧಿಸುವಂಥವ್ರು, ಅವರ ಗುರಿಯನ್ನು ಕೂಡ ಮುಟ್ಟುವಂಥವರು ಅಂತಲೇ ಹೇಳಬಹುದು. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಧನ್ಯವಾದಗಳು.